ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC 2D ಇಯರ್ ಪಾಠದಲ್ಲಿ ಕೇಳುವಂತಹ ಎರಡು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಈ ಪ್ರಶ್ನೆಗಳು ಪ್ರತಿ ವರ್ಷ 100ಕ್ಕೆ 100 ಮತ್ತು ಬಹುನಿರೀಕ್ಷಿತವಾಗಿ ಕೇಳುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳು ಪ್ರಿಪ್ರೇಟರಿ ಅಥವಾ ಆ್ಯನ್ಯುವಲ್ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಬರ್ತವೆ ವಿದ್ಯಾರ್ಥಿಗಳೇ. ಇವುಗಳನ್ನು ಒಮ್ಮೆ ಚರ್ಚಿಸೋಣ ಬನ್ನಿ. ಮೊದಲನೇದಾಗಿ ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಪ್ರಶ್ನೆಗಳು ಪ್ರತಿ ವರ್ಷ ಕೇಳುವ ಪ್ರಶ್ನೆ. ಈ ಪ್ರಶ್ನೆಗಳಲ್ಲಿ ಸ್ವಲ್ಪ ವಿಭಿನ್ನತೆ ಇರ್ಬೋದು ವಿದ್ಯಾರ್ಥಿಗಳೇ, ಆದರೆ ಕೇಳುವಂತಹ ವಿಧಾನ ಮತ್ತು ಕೆಲವೊಂದು ವರ್ಡ್ಸ್ಗಳು ಆಲ್ಮೋಸ್ಟ್ ಸೇಮ್ ಇರ್ತವೆ ವಿದ್ಯಾರ್ಥಿಗಳೇ. ಕೇಳುವ ಪ್ರಶ್ನೆ ಏನಂತಂದರೆ, ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಈಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಇಷ್ಟು ಉತ್ತರನ ಬರೀಬೇಕು ಅಂತಂದರೆ ಇದಿಷ್ಟು ಬಹಳ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಆದರೆ ಇದರಲ್ಲಿ ಎರಡು ಪ್ಯಾರ ಮೇನ್ ಬರೀಬೇಕಾಗಿರೋದು ಏನಂತಂದರೆ, ಫ್ರೆಂಚ್ ಗವರ್ಮೆಂಟ್ ಆ್ಯಂಡ್ ಇಟ್ಸ್ ಕಾಸ್ಟ್ ವಿಲ್ ಬಿ 16,000 ಫ್ರಾನ್ಸ್. ಇದೊಂದು ಮೇನ್ ಶಬ್ದ ಮತ್ತು ಮೇನ್ ವರ್ಡ್ಸ್ಗಳೇ ಇವು. ಅದಾದ ನಂತರ ಇಟಲಿ ಗವರ್ಮೆಂಟ್ ಆ್ಯಂಡ್ ಇಟ್ ವುಡ್ ಬಿ ಕಾಸ್ಟ್ ಓನ್ಲಿ 12,000 ಫ್ರಾನ್ಸ್. ಈ ಎರಡು ಇನ್ಕ್ಲೂಡ್ ಮಾಡಿಬಿಟ್ರೆ ನಾವು ಆರಾಮದಾಯಕವಾಗಿ 4 ಅಂಕ ಪಡ್ಕೊಳ್ಬೋದು. ಮೊದಲನೇ ಪ್ಯಾರಕ್ಕೆ 2 ಅಂಕ, ಅಂದರೆ ಫ್ರೆಂಚ್ ಬಗ್ಗೆ ಬರೆದಾಗ ನಿಮಗೆ 2 ಅಂಕ ಕೊಡ್ತಾರೆ, ಮತ್ತು ಇಟಲಿ ಬಗ್ಗೆ ಬರೆದಾಗ ನಿಮಗೆ 2 ಅಂಕಗಳನ್ನು ನೀಡ್ತಾರೆ. ಮೊದಲನೇದಾಗಿ ಫ್ರೆಂಚ್ ಬಗ್ಗೆ ನೋಡೋಣ. ದ ಜಡ್ಜಸ್ ಮೇನ್ ಅಂದರೆ ಮೇನ್ ಬರಿಬೇಕಾಗಿರೋದು ಇದನ್ನು ಹಂಗಂತೇಳಿ ನೀವು ಅದಿಷ್ಟೇ ನಾವು ಬರಿತೀವಿ ಅಂತಂದ್ರೂ ತಪ್ಪಾಗುತ್ತೆ ವಿದ್ಯಾರ್ಥಿಗಳು. ಏಕೆಂದರೆ ಸ್ವಲ್ಪ ಜಾಸ್ತಿ ಬರೆದ್ರೆ ನಮಗೂ ಸ್ವಲ್ಪ 2 ಅಂಕ ಪಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ದ ಆನ್ಸರ್ ಈಸ್ ದ ಜಡ್ಜಸ್ ಆ್ಯಂಡ್ ಬ್ಯಾರಿಸ್ಟರ್ಸ್ condemned the criminal to have head cut off as the law directs. The real problem was they had neither a guillotine for cutting heads nor an executioner. ಫ್ರೆಂಚ್ ಗೌರ್ಮೆಂಟ್ ಹತ್ರ ಕೇಳಕ್ಕೆ ಪ್ರಯತ್ನ ಪಡಲಿಕ್ಕೆ ಕಾರಣ ಏನು ಅಂತಂದರೆ, ಮೊನಾಕೋ ಹತ್ರ ಕೊಲೆ ಮಾಡಲಿಕ್ಕೆ, ಅಂದರೆ ಆ ಕೊಲೆಗಾರನ ತಲೆಯನ್ನು ಕತ್ತರಿಸಲು ಒಬ್ಬ ತಲೆ ಕಟ್ ಮಾಡುವಂತಹ ವ್ಯಕ್ತಿ ಇರಲಿಲ್ಲ ಮತ್ತು ಆ ಕಟ್ ಮಾಡುವ ಮಿಷನ್ ಇರಲಿಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಫ್ರೆಂಚ್ ಗೌರ್ಮೆಂಟ್ಗೆ ಕೇಳಲು ಬಯಸ್ತಾರೆ. ಇದೇ ಕಾರಣ. ಅದಾದ ನಂತರ ದ ಕಿಂಗ್ ಡಿಸೈಡೆಡ್ ಟು ಅಡ್ರೆಸ್ ಆ್ಯನ್ ಎನ್ಕ್ವೈರಿ ಟು ದ ಫ್ರೆಂಚ್ ಗವರ್ಮೆಂಟ್ ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ಹ್ಯಾವ್ ಲೆಂಡ್ ದೆಮ್ ಎ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಟು ಕಟ್ ಆಫ್ ಕ್ರಿಮಿನಲ್ಸ್ ಹೆಡ್, ವಾಟ್ ವುಡ್ ಬಿ ಇಟ್ಸ್ ಕಾಸ್ಟ್ ಅಂತ ಕೇಳ್ತಾರೆ. ಅಂತಂದರೆ ಫ್ರೆಂಚ್ ಗೌರ್ಮೆಂಟ್ ಹತ್ರ ಒಂದು ಪತ್ರ ಬರೀತಾರೆ, ನಮಗೆ ಒಬ್ಬ ತಲೆ ಕಟ್ ಮಾಡುವಂತಹ ವ್ಯಕ್ತಿ ಮತ್ತು ಮಷಿನ್ ಬೇಕು, ಈ 2 ಕಾಸ್ಟನ್ನು ನೀನು ಎಷ್ಟಕ್ಕೆ ನೀಡ್ತೀಯಾ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ. ಆವಾಗ ಫ್ರೆಂಚ್ ಗೌರ್ಮೆಂಟ್ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ. ಏನಂತಂದರೆ, ದ ಫ್ರೆಂಚ್ ಗವರ್ಮೆಂಟ್ ರಿಪ್ಲೈಡ್ ದಟ್ ದೇ ಕುಡ್ ಸಪ್ಲೈ ಎ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಟು ಎಕ್ಸಿಕ್ಯೂಟ್ ಹಿಮ್, ಇಟ್ ವುಡ್ ಬಿ ಕಾಸ್ಟ್ 16,000 ಫ್ರಾನ್ಸ್. ಆವಾಗ ಫ್ರೆಂಚ್ ಗೌರ್ಮೆಂಟ್ ರಿಪ್ಲೈ ಮಾಡ್ತಾರೆ ಏನಂತ ಅಂದರೆ, ನಾವು ಎರಡನ್ನೂ ಕಳಿಸ್ಕೊಡ್ತೀವಿ, ತಲೆ ಕಟ್ ಮಾಡುವಂತಹ ವ್ಯಕ್ತಿಯನ್ನು ಮತ್ತು ಆ ಮಷೀನನ್ನು, ಆದರೆ ಅದಕ್ಕೆ ಬೇಕಾಗುವ ಕಾಸ್ಟ್ 16,000 ಫ್ರಾನ್ಸ್ ಅಂತ ಹೇಳ್ತಾರೆ. ಆವಾಗ ದ ಕಿಂಗ್ ಏನು ಮಾಡ್ತಾನೆ ಅಂತಂದರೆ, ದ ಕಿಂಗ್ ಥಾಟ್ ದ ವ್ರೆತ್ ವಾಸ್ ನಾಟ್ ವರ್ತ್ಲಿ ದ ಮನಿ, ಹಿ ವಾಂಟೆಡ್ ಇಟ್ ಟು ಬಿ ಚೀಪರ್, ಸಿಮಿಲರ್ ಎನ್ಕ್ವೈರಿ ವಾಸ್ ಸೆಂಟ್ ಟು ದ ಮೊನಾರ್ಚ್ ಆಫ್ ಇಟಲಿ. ಅಂತಂದರೆ ಅದೇ ಎನ್ಕ್ವೈರಿನ ಇನ್ನೊಂದು ಬಾರಿ ಮೊನಾರ್ಚ್ ಆಫ್ ಇಟಲಿ ಅಂತಂದರೆ ಇಟಲಿಗೆ ಅದೇ ಲೆಟರನ್ನು ಬರೀಲಿಕ್ಕೆ ಆದೇಶವನ್ನು ನೀಡ್ತಾನೆ. ಏಕೆಂದರೆ ಅಲ್ಲಾದರೂ ಸ್ವಲ್ಪ ಚೀಫಲ್ಲಿ ದೊರೆಯುತ್ತೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ಆದ್ದರಿಂದ ಇಟಲಿ ಹತ್ರ ಒಂದು ಪತ್ರನ ಬರೀತಾನೆ. ಅವಾಗ ಏನಂತ ಇಟಲಿ ರಿಪ್ಲೈ ಮಾಡುತ್ತೆ ಏನಂತ ಅಂದರೆ, ದ ರಿಪ್ಲೈ ರಿವ್ಯಾಲಿಡ್ ದಟ್ ವುಡ್ ಕಾಸ್ಟ್, ಎರಡನ್ನೂ ಕಳಿಸ್ಕೊಡ್ತೀವಿ, 12,000 ಫ್ರಾನ್ಸ್ ಇನ್ಕ್ಲೂಡಿಂಗ್ ಟ್ರಾವೆಲ್ ಎಕ್ಸ್ಪೆನ್ಸ್. ಒಬ್ಬ ತಲೆ ಕಟ್ ಮಾಡುವಂತಹ ವ್ಯಕ್ತಿಯನ್ನು ಮತ್ತು ಆ ಮಷೀನನ್ನು ಮತ್ತು ನಾವು ಹೋಗಿ ಬರುವ ಖರ್ಚು ಸಹ ನಮ್ಮದೇ, ಎಲ್ಲವೂ ಸೇರಿ 12,000 ಫ್ರಾನ್ಸ್ಗೆ ನಾವು ತರಿಸ್ಕೊಡ್ತೀವಿ ಅಂತ ಮೊನಾರ್ಚ್ ಆಫ್ ಇಟಲಿ ಹೇಳುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ, ದಿಸ್ ವಾಸ್ ಚೀಫರ್ ಬಟ್ ಕಿಂಗ್ ಥಾಟ್ ದ ರಾಸ್ಕಲ್ ವಾಸ್ ನಾಟ್ ವರ್ತ್ ದ ಮನಿ. ಇದೇನೋ ಸ್ವಲ್ಪ ಚೀಫ್ ಆಗಿದೆ, ಆದರೆ ಆ ರಾಸ್ಕಲ್ ಇಷ್ಟೊಂದು ಮನಿ ಅಂದರೆ ದುಡ್ಡಿಗೆ ಬೆಲೆ ಬಾಳ್ತಾನ ಎಂಬ ಪ್ರಶ್ನೆ ಬರುತ್ತೆ. ಆವಾಗ ಏನು ಮಾಡ್ತಾರೆ ಅಂತಂದರೆ, ಆವಾಗ ಹಿ ವುಡ್ ಹ್ಯಾವ್ ಲಿವಿಡ್ 2 more ಫ್ರಾನ್ಸಸ್ ಆನ್ ದ ಟ್ಯಾಕ್ಸಸ್ ಬಟ್ ದ ಕಿಂಗ್ ವಾಂಟೆಡ್ ಇಟ್ ಟು ಬಿ ಚೀಪರ್. ಕಿಂಗ್ ಏನಂತ ಆಲೋಚನೆ ಮಾಡ್ತಾನೆ ಅಂತಂದರೆ, ನಾನು ಸನಿಹ 2 ಫ್ರಾನ್ಸ್ಗಳನ್ನು ಪ್ರತಿಯೊಬ್ಬರ ತಲೆಯ ಮೇಲೆ ಹಾಕಬೇಕು, ಅಂದರೆ ಅಲ್ಲಿರೋದು ಕೇವಲ 7,000 ಜನಸಂಖ್ಯೆ ಮಾತ್ರ, ಪ್ರತಿಯೊಬ್ಬರ ತಲೆಯ ಮೇಲೆ 2 ಫ್ರಾನ್ಸಸ್ ಟ್ಯಾಕ್ಸನ್ನು ಹಾಕಬೇಕು ಅಂತಂದು ಅವನು ಆಲೋಚನೆ ಮಾಡ್ತಾನೆ. ಅವಾಗ ಏನಾಗುತ್ತೆ ಅಂತಂದರೆ, ನಾನ್ ಆಫ್ ದ ಸೋಲ್ಡರ್ಸ್ ವರ್ ಥಾಟ್ ಆರ್ ಟ್ರೈನ್ಡ್ ಟು ಕಿಲ್ ದೇರ್ ಓನ್ ಕಿನ್ಸಮ್. ಅಂತಂದರೆ ಅಲ್ಲಿರುವಂತಹ ಸೋಲ್ಜರ್ನ ಕೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಯಾರಾದರೂ ತಲೆ ಕಟ್ ಮಾಡುವಂತಹ ವ್ಯಕ್ತಿಗಳಿದಾರಾ ಅಂತಂದು ಕೇಳಕ್ಕೆ ಪ್ರಯತ್ನ ಪಡ್ತಾರೆ. ದಸ್ ದ ಕಿಂಗ್ ವಾಸ್ ಫೋರ್ಸ್ಡ್ ಟು ಆಲ್ಡರ್ ದ ಡೆತ್ ಸೆಂಟೆನ್ಸ್ ಟು ದ ಓನ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್.
ಅಂತಂದರೆ ಅವನು ಸಾಯುವವರೆಗೂ ಅವನು ಜೈಲಿನಲ್ಲೇ ಸಾಯಲಿ ಎನ್ನುವ ಆದೇಶವನ್ನು ಕೊನೆಗೆ ನೀಡ್ತಾರೆ. ಇಲ್ಲಿ ಬರಿಬೇಕಾಗಿರೋದು ಏನಂತ ಅಂದರೆ ಮೇನ್ ಇಂಪಾರ್ಟೆಂಟ್ ವರ್ಡ್ಗಳು ಯಾವ್ಯಾವು ಅಂತಂದರೆ ಫ್ರೆಂಚ್ ಆ್ಯಂಡ್ 16,000 ಫ್ರಾನ್ಸ್. ಮೊದಲನೇದಾಗಿ ರಾಜ ಫ್ರೆಂಚ್ಗೆ ಪತ್ರನ ಬರಿತಾನೆ, ಅದು 16,000 ಫ್ರಾನ್ಸೇ ಹೇಳುತ್ತೆ, ಇದೊಂದು ಬರಿಬೇಕು. ಅದಾದ ನಂತರ ಮೊನಾರ್ಚ್ ಆಫ್ ಇಟಲಿ ಅವರು ಹೇಳ್ತಾರೆ ಇನ್ಕ್ಲೂಡಿಂಗ್ ಟ್ರಾವೆಲ್ ಎಕ್ಸ್ಪೆನ್ಸ್ 12,000 ಫ್ರಾನ್ಸ್. ಅದಾದ ನಂತರ ದ ಕಿಂಗ್ ಆಫ್ ಮೊನಾಕೋ ಅವನಿಗೆ ಏನಂತ ಆದೇಶ ನೀಡ್ತಾನೆ, ಡೆತ್ ಸೆಂಟೆನ್ಸ್ ಆಫ್, ಅವನು ಸಾಯುವವರೆಗೂ ಡೆತ್ ಸೆಂಟೆನ್ಸ್ ಅಂದರೆ ಸಾಯುವವರೆಗೂ ಜೈಲಿನಲ್ಲಿ ಇರಬೇಕೆಂಬ ಆದೇಶವನ್ನು ನೀಡ್ತಾನೆ. ಈ 3 ಅಂಶಗಳು ಮತ್ತು ನೀವು ಮೇಲೆ ಕೆಳಗೆ ಯಾವ್ಯಾವ ಸ್ವಲ್ಪ ನಿಮ್ಮ ಹತ್ರ ಕೇಳಿರುವ ಪದಗಳು ನೆನಪಿನಲ್ಲಿರ್ತಾವೆ ಅವು ಬರೆದ್ರೆ ನಿಮಗೆ 100ಕ್ಕೆ 100 4 ಅಂಕ ಕೊಟ್ಟೇ ಕೊಡ್ತಾರೆ. ಏಕೆಂದರೆ ನೀವು ಡಿಟ್ಟು ಬರಿಬೇಕಂತೇನಿರಲ್ಲ, ಸ್ವಲ್ಪ ಅಲ್ಲಿರುವಂಥ ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಅಂತಂದರೆ ಕೆಲವೊಂದು ಶಬ್ದಗಳನ್ನ ನೀಡಿರ್ತಾರೆ, ಆ ಶಬ್ದಗಳನ್ನು ನೀವು ಈ ಪ್ಯಾರಾದಲ್ಲಿ ಇನ್ಕ್ಲೂಡ್ ಮಾಡಿದರೆ ನಿಮಗೆ 4ಕ್ಕೆ 4 ಅಂಕ ಖಂಡಿತವಾಗಿಯೂ ನೀಡ್ತಾರೆ. ಈ 4 ಅಂಕ ನೀವು ಖಚಿತವಾಗಿ ಪಡ್ಕೊಳ್ಬೇಕಂದ್ರೆ ಇದನ್ನು ಪ್ಯಾರಾ ರೀತಿಯಲ್ಲಿ ಅಂದರೆ ನೀವು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ನೆನಪಿಡಬೇಕು ವಿದ್ಯಾರ್ಥಿಗಳೇ. ನಂತರ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅದ್ಯಾವ ಪ್ರಶ್ನೆ ಅಂತಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗ್ತಿದ್ದರೆ ಗೌತಮ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಏನಾದರೂ ಈ ರೀತಿ ಇಂಪಾರ್ಟೆಂಟ್ ನೋಟ್ಸ್ ಬಂದರೆ ನೋಟಿಫಿಕೇಷನ್ ಬರುತ್ತೆ. ಪ್ರತಿಯೊಬ್ಬರು 80ಕ್ಕೆ 80 ಅಂಕಗಳು ಪಡೆಯುವಷ್ಟು ಉತ್ತಮರಾಗಿ ಕೊನೆಗೆ 70, 75, 80ಕ್ಕೆ 80 ಸಹ ನೀವು ಪಡ್ಕೊಳ್ಬೋದು. ಅದಾದ ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಕೇಳುವಂತಹ 2ನೇ ಪ್ರಶ್ನೆ ಯಾವುದು ಅಂತಂದರೆ ವಾಟ್ ವರ್ ದ ರೀಸನ್ ಗಿವನ್ ಬೈ ದ ಕ್ರಿಮಿನಲ್ ಫಾರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದ ಪ್ರಿಸನ್ ಅಂತಂದರೆ ಆ ಒಬ್ಬ ಕ್ರಿಮಿನಲ್ ಆ ಪ್ಯಾಲೇಸನ್ನು ಬಿಟ್ಟು ಓಡಿ ಹೋಗಲು ಏಕೆ ಪ್ರಯತ್ನಿಸುವುದಿಲ್ಲ ಅಂತ ಪ್ರಶ್ನೆ. ಈ ಪ್ರಶ್ನೆಗಳೇ 100ಕ್ಕೆ 100 ಇವೇ ಪ್ರಶ್ನೆಗಳು ಬರ್ತವೆ, ಇವೇ ವರ್ಡ್ಗಳು ಬರ್ತವೆ ಈ ಪ್ರಶ್ನೆಯಲ್ಲಿ. ಯಾಕಂದರೆ ಎಲ್ಲೋ ಒಂದು ವರ್ಡ್ ಮಾತ್ರ ಚೇಂಜ್ ಆಗ್ಬೋದು, ಯಾಕಂದರೆ ಈ ವರ್ಡ್ ಚೇಂಜ್ ಮಾಡಿದ್ರು ಆ ಲೈನೇ ಅಂದರೆ ಸೆಂಟೆನ್ಸೇ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಇವೇ ಲೈನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಮೇನ್ ಇದಕ್ಕೆ ಬರಿಬೇಕಾಗಿರೋ ಆನ್ಸರ್ ಬಹಳ ಇಲ್ಲ, ಕೆಲವೊಂದು ವರ್ಡ್ಗಳು ಬರಿಬೇಕು. ನೋಡೋಣ ಬನ್ನಿ. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್ ಇವನ್ ವೆನ್ ದ ಗಾರ್ಡ್ ವಾಸ್ ಟೇಕನ್ ಆಫ್. ಹಿ ಸೇಡ್ ದ್ಯಾಟ್ ಹಿ ಹ್ಯಾಡ್ ನೋ ಪ್ಲೇಸ್ ಟು ಗೋ. ಅವನು ಏಕೆ ಓಡೋಗ್ಲಿಲ್ಲ ಅಂತಂದರೆ ಅವ್ನಿಗೆ ಓಡೋಗೋಕ್ಕೆ, ಅವ್ನು ಓಡೋದ್ರು ಎಲ್ಲಿರ್ಬೇಕಂತ ಅವ್ನಿಗೆ ವಾಸ ಇರಬೇಕು ಅಂತಂದು ಗೊತ್ತೇ ಇಲ್ಲ ಅವನಿಗೆ. ಈ ಕಂಪ್ಲೇನ್ಡ್ ದ್ಯಾಟ್ ದೇ ಹ್ಯಾವ್ ರ್ಯೂನ್ಡ್ ಈಸ್ ಕ್ಯಾರೆಕ್ಟರ್ ಬೈ ಅಲ್ಟ್ರಿಂಗ್ ದ ಡೆತ್ ಸೆಂಟೆನ್ಸ್. He had got out of the way of working. They have trained him badly. Once they have sentenced him to death, they have to have execute him. ನೀವು ನನಗೆ ಸಾಯುವವರೆಗೂ ಡೆತ್ ಸೆಂಟೆನ್ಸ್ ಅಂತ ಕಂಪ್ಲೇಂಟ್ ಕೊಟ್ರಿ, ಅದನ್ನು ನೀವು ಪಾಲಿಸೋಕ್ಕಾಗಲಿಲ್ಲ. ಅದಾದ ನಂತರ ನೀವು ಮೊದಲನೇದಾಗಿ ನನ್ನ ತಲೆಯನ್ನು ಕಟ್ ಮಾಡ್ತೀನಿ ಅಂತ ಆರ್ಡರ್ ನೀಡಿದ್ರಿ, ಅದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ಅವನು ಆದೇಶನ ನೀಡ್ತಾನೆ. ಈ ಪ್ರಶ್ನೆ ಇದೇ ರೀತಿ ಕೇಳ್ತಾರೆ. ಇನ್ನೊಂದು ರೀತಿ ಕೇಳಿದ್ದರು, ಅದ್ಯಾವ ರೀತಿ ಪ್ರಶ್ನೆ ಅಂತಂದರೆ ಇದೇ ಉತ್ತರ 100ಕ್ಕೆ 100 ಇದೇ ಉತ್ತರ ಬರೀಬೇಕು ನೀವು. ಆದರೆ ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಗಿವನ್ ದ ಕ್ರಿಮಿನಲ್ ಡಿಡ್ ನಾಟ್ ರನ್ನಿಂಗ್ ಅವೇ ಅಂತಂದ್ರು ಒಂದೇ, ಅವನು ಏನೇನು ಆರ್ಗ್ಯುಮೆಂಟ್ ಇಟ್ಟ ಕಿಂಗ್ ಮುಂದೆ ಅವನು ಓಡಿ ಹೋಗಲ್ಲ ಅಂತ ಅನ್ನೋದಕ್ಕೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಡಿಡ್ ನಾಟ್ ರನ್ ಅವೇ ಅಂತ ಆ ಸೆಂಟೆನ್ಸಲ್ಲಿ 100ಕ್ಕೆ 100ರಷ್ಟು ಬರುವ ಸಾಧ್ಯತೆ ಇದ್ದೇ ಇದೆ. ಇದನ್ನು ನೆನ್ಪಿಟ್ಕೊಂಡ್ರೆ ಇದೇ ಉತ್ತರ ಬರೀಬೇಕು, ಬರೆದಿಟ್ಕೊಂಬಿಡಿ. ಅದಾದ ನಂತರ ಈ ಡಿಡ್ ನಾಟ್ ಕಂಪ್ಲೇನ್ ವೆನ್ ದೇ ಕನ್ವರ್ಟೆಡ್ ಡೆತ್ ಸೆಂಟೆನ್ಸ್ ಇಂಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ನೀವು ನನಗೆ ಮೊದಲನೇದಾಗಿ ನನ್ನ ತಲೆಯನ್ನು ಕಡಿಯುತ್ತೇನೆ ಅಂತ ಆದೇಶವನ್ನು ನೀಡಿದ್ರಿ, ಅದು ನೀವು ಮಾಡಲಿಲ್ಲ, ನಾನು ಅದರ ಬಗ್ಗೆ ಕಂಪ್ಲೇಂಟ್ ಕೊಡಲಿಲ್ಲ. ಅದಾದ ನಂತರ ನೀವು ನಾನು ಸಾಯೋವರೆಗೂ ಜೈಲಿನಲ್ಲಿ ಉಳಿಬೇಕಂತಂದು ಆದೇಶವನ್ನು ನೀಡಿದ್ರಿ, ಅದನ್ನು ಪಾಲಿಸಲಿಲ್ಲ, ನಾನು ಅದ್ರ ಬಗ್ಗೆಯೂ ನಿಮ್ಮ ಮುಂದೆ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಆರ್ಡರ್ನ ಇಡ್ತಿದ್ದಾನೆ. ಇವನ್ ವೆನ್ ದ ಗಾರ್ಡ್ ವಾಸ್ ಟೇಕನ್ ಅವೇ ಹಿ ಹ್ಯಾಡ್ ಫೆಚ್ ಈಸ್ ಓನ್ ಫುಡ್. ಇವನು ಅದನ್ನು ಹೇಳ್ತಿದ್ದಾನೆ, ನಾನೇ ಪ್ಯಾಲೇಸ್ ಒಳಗಡೆ ಹೋಗಿ ನನ್ನ ಫುಡ್ಡನ್ನು ನಾನೇ ಬಡಿಸಿಕೊಂಡು ತಿಂದಿದ್ದೇನೆ ಎಂಬ ಆರ್ಡರ್ ಸಹ ರಾಜನ ಮುಂದೆ ಇಡುತ್ತಿದ್ದಾನೆ. ಮತ್ತು ಹಿ ಡಿಡ್ ನಾಟ್ ಕಂಪ್ಲೇನ್ ಫಾರ್ ಇಟ್, ಅದರ ಬಗ್ಗೆ ಇವನು ಕಂಪ್ಲೇಂಟ್ ಮಾಡಲಿಲ್ಲ. ಹಿ ಡಿಡ್ ನಾಟ್ ಅಗ್ರಿ ಟು ದೇರ್ ಐಡಿಯಾ ಟು ಅವೇ ಫ್ರಮ್ ದಟ್ ಪ್ಲೇಸ್. At last the council reflected and considered that the only way to get rid him was to offer him pension. ಅಂತಂದರೆ ನಾನು ಈ ಪ್ಯಾಲೇಸನ್ನು ಬಿಟ್ಟು ಹೋಗ್ತೀನಿ, ಆದರೆ ನನಗೆ ಪ್ರತಿ ತಿಂಗಳು 600 ಫ್ರಾನ್ಸ್ ಪೆನ್ಷನ್ನನ್ನು ನೀವು ನೀಡಲೇಬೇಕು ಎಂಬ ಆದೇಶವನ್ನು ನೀಡ್ತಾನೆ ರಾಜನ ಮುಂದೆ. ಅದಾದಮೇಲೆ ಅವ್ರು ಹೇಳ್ತಾರೆ ಏನಂತಂದರೆ ದೇರ್ ಈಸ್ ನಥಿಂಗ್ ಎಲ್ಸ್. ಅವರಿಗೆ ಯಾವುದೂ ಸಹ ತಲೆ ಓಡಲ್ಲ, ಏಕೆಂದರೆ ಇದನ್ನು ಬಿಟ್ಟು ಅವ್ರ ಕೈಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ.
ಆದ್ದರಿಂದ ಅವ್ರು ಏನು ಮಾಡ್ತಾರೆ, ದೇ ವುಡ್ ಡೂ ಫಾರ್ ಇಟ್, ಅದನ್ನು ಮಾಡಲೇಬೇಕಾಗುತ್ತೆ. ದ ಸಮ್ ಫಿಕ್ಸ್ಡ್ ವಾಸ್, ಅವನಿಗೆ ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ. ಎಷ್ಟಂದರೆ 600 ಫ್ರಾಂಕ್ಸ್ ಟು ದ ಪ್ರಿಸಿನರ್ ಆ್ಯಸ್ ಎ ಪೆನ್ಷನ್. ಅವನಿಗೆ ಪ್ರತಿ ತಿಂಗಳು 600 ಪೆನ್ಷನನ್ನು ಕೊಡಲೇಬೇಕು, ಅಂದರೆ 600 ಫ್ರಾಂಕ್ಸನ್ನು ನೀಡಲೇಬೇಕು. ಆವಾಗ ಅವನು ಈ ಜೈಲಿನ ಬಿಟ್ಟು ನಾನು ಹೊರಗಡೆ ಹೋಗ್ತೀನಿ ಅಂತ ಆದೇಶವನ್ನು ರಾಜನ ಮುಂದೆ ಇಡ್ತಾನೆ. ಆವಾಗ ಅವ್ರಿಗೂ ಸಹ ಅದೇ ಬೇಕಾಗಿರುತ್ತೆ. ಆದ್ದರಿಂದ ಅದಕ್ಕೆ ಓಕೆ ಅಂತ ಹೇಳಿ ಅವನು ಹೋಗ್ತಾನೆ. ಈ 2 ಪ್ರಶ್ನೆಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕೇಳೋದು ಏನಂತಂದರೆ, ಅವಾಗಲೇ ಹೇಳಿದಾಗೆ ಅವರು ಏಕೆ ಆದೇಶವನ್ನು ಬೇರೆ ರೀತಿಯ ಆದೇಶವಾಗಿ ಪರಿವರ್ತನೆ ಮಾಡಿದ್ರು, ಅಂದರೆ ಅವ್ರು ಏಕೆ ಅವನ ತಲೆಯನ್ನು ಕಟ್ ಮಾಡಲಿಲ್ಲ, ಡೆತ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡ್ತಾರೆ ಅದನ್ನು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಆವಾಗ ಬರಿಬೇಕಾಗಿರೋದು ಫ್ರೆಂಚ್ ಆ್ಯಂಡ್ ಇಟಲಿ ಆ್ಯಂಡ್ ಏನಕ್ಕೆ ಚೇಂಜ್ ಮಾಡಿದ್ರು ಅನ್ನೋ ಒಂದು ಉತ್ತರ ಈ ಪ್ರಶ್ನೆಗೆ. ಅಂತಂದರೆ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ, ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಡಿಡ್ ನಾಟ್ ರನ್ ಅವೇ ಟು ದ ಪ್ರಿಸಿನ್ ಅಂತ ಕೇಳ್ತಾರೆ. ಆವಾಗ ಬರಿಬೇಕಾಗಿರೋದು ಇದೇ ಉತ್ತರ. ನೀವು ಅಂತಂದರೆ ಇಲ್ಲಿ ಮೇನ್ ಬರಿಬೇಕಾಗಿರೋದೇನಿಲ್ಲ ವಿದ್ಯಾರ್ಥಿಗಳೇ, ನನಗೆ ನೀವು ಡೆತ್ ಸೆಂಟೆನ್ಸ್ನ ಕೊಟ್ಟರೆ ಅದನ್ನು ಪಾಲಿಸಲಿಲ್ಲ, ನನಗೆ ನೀವು ಹೆಡ್ ಕಟ್ ಆಫ್ ಆ್ಯಸ್ ದ ಲಾ ಡೈರೆಕ್ಟ್ಸ್ ಎಂಬ ಆದೇಶವನ್ನು ನೀಡಿದರೆ ಅದನ್ನು ಪಾಲಿಸಲಿಲ್ಲ, ಕೊನೆಗೆ ನೀವು ಹೇಳ್ತಿದ್ದೀರಾ ನನ್ನನ್ನು ಇಲ್ಲಿಂದ ಬಿಟ್ಟು ಹೋಗಿ ಎಂದು, ನಾನೇನಕ್ಕೆ ಹೋಗಬೇಕು ಅಂತ ಆದೇಶವನ್ನು ಇಕ್ತಾನೆ. ಇಲ್ಲಿರುವ ಫುಡ್ ಅಂದರೆ ಆಹಾರವನ್ನು ಸಹ ನಾನೇ ಬಡಿಸಿಕೊಂಡು ತಿಂದಿದ್ದೇನೆ. ಈ ರೀತಿಯ ಸಿಲ್ಲಿ ಆನ್ಸರ್ಸ್ ಇದ್ದಾವೆ. ಇವುಗಳನ್ನು ಬರೆದರೆ ನಿಮಗೆ 4ಕ್ಕೆ 4 ಅಂಕ. ಇದು ಬಹಳಷ್ಟು, ಅಂದರೆ ಈ ಪ್ರಶ್ನೆ ಆ ಪ್ರಶ್ನೆ 4 ಅಂಕಕ್ಕೆ ಕೇಳಿದರೆ ಸಮರಿ ಅಂತೂ ಇದರಲ್ಲಿ ಬರೋದೇ ಇಲ್ಲ, ಯಾಕಂದರೆ ಇದು ಪೋಯಮ್ ಅಲ್ಲ. ಈ ಪಾಠ 100ಕ್ಕೆ 100 4 ಅಂಕದ ಪ್ರಶ್ನೆಯಾಗಿರುತ್ತೆ. ಮತ್ತು ಇವೆರಡು ಪ್ರಶ್ನೆಗಳು ಬರೆದರೆ ನಿಮಗೆ 4 ಅಂಕ ಆರಾಮವಾಗಿ ಸಿಗುತ್ತದೆ. ಧನ್ಯವಾದಗಳು.